ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ, ಹೇಳಿದ್ ನಾನು ಸರಿಯಾಗಿ ಕೇಳಿಸ್ಕೊಂಡ. ನಿಜವಾಗ್ಲೂ ಅವನನ್ನು ಬಿಟ್ಬಿಟ್ಟೋದ್ನ? ನನ್ಗೂ ಹೇಳ್ದೆ? ನೀನ್ ಸಮಾಧಾನ ಮಾಡ್ಕೊಳ. ಮೊದ್ಲು ನಾವ್ ವಿಚಾರ ಏನಂತ ತಿಳ್ಕೊಳ್ಳೋಣ. ಬಾರೆ ಹೋಗೋಣ. ತೇಜಸ್ ಹೇಗೆ ಹೀಗೆ ಮಾಡಕ್ ಸಾಧ್ಯ? ನಿತ್ಯನ ಇಷ್ಟೊಂದು ಪ್ರೀತಿಸಿ ಮದ್ವೆ ದಿನ ಬಿಟ್ಟು ಹೋಗಷ್ಟು ಕಟ್ಕಾನ ಅವನು. ಏನಾಗಿರ್ಬೋದು? ನನ್ ತೇಜಸ್, ನಾನ್ ಪ್ರೀತಿಸಿದ ಹುಡ್ಗ ಇಷ್ಟೆಲ್ಲ ಪ್ರೀತಿ ಮಾಡಿ ಮದ್ವೆ ತನಕ ಬಂದು ಈಗ ಕೇಳ್ದೆ ಬಿಟ್ಟು ಹೋದವ್ನ. ಹಾಗಾದ್ರೆ ಇದೆಲ್ಲ ಸುಳ್ಳ ಅಥವಾ ಕನ್ಸ? ಇಲ್ಲ, ಇದು ಕನ್ಸಲ್ಲ. ನಿಜವಾಗ್ಲೂ ಬಿಟ್ಬಿಟ್ಟೋದ. ನೀನೇ ನನ್ ಜೀವ, ನೀನೇ ನನ್ ಜೀವನ. ಸಾಯೋ ತನಕ ಜೊತೆಲಿರ್ತೀನಿ ಅಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ದ. ಎಲ್ಲ ಸುಳ್ಳ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಈಗ ನೀನು ಬಿಟ್ಟು ಹೋದ್ಯಾ? ಯಾಕೆ ತೇಜಸ್? ನೋಡು, ನೀನ್ ತುಂಬಾ ಸ್ಟ್ರಾಂಗ್ ಅಲ್ವಾ? ಪ್ಲೀಸ್ ಸಮಾಧಾನ ಮಾಡ್ಕೊಡ. ಅಲ್ಲಿ ಅಜ್ಜಿ ಎಲ್ರು ಕಾಯ್ತಾ ಇರ್ತಾರೆ. ಬಾ ಹೋಗೋಣ. ಯಾರ್ಕಾದ್ರೆ ಏನ್ ಪ್ರಯೋಜನ? ಅವ್ನ್ ಬರ್ತಾನ? ಬಂಗಾರಿ, ಸಿಕ್ಕಿದ್ನೇನೆ ಅವನು? ಎಲ್ಲಿ ಹೋಗಿದ್ನಂತೆ? ಯಾಕೆ ಹೋಗಿದ್ನಂತೆ? ಎಲ್ಲಿದ್ದ ಹೇಳೆ? ನಿಧಿ, ಯಾಕೆ? ಏನಾಗಿದೆ ನಿಮ್ಮ ಅಕ್ಕಂಗೆ? ನಾನು ಇಷ್ಟು ಮಾತಾಡ್ತಾ ಇದ್ರು ಉತ್ತರನೇ ಕೊಡದೆ ಹಾಗೆ ಹೋಗ್ತಿದ್ದಾಳೆ. ಸಿಕ್ಕದ್ನ ಅವನು? ಎಲ್ಲಿದ್ನಂತೆ? ಎಲ್ಲೂ ಇಲ್ಲ ಅಜ್ಜಿ. ನಾವ್ ಎಲ್ಲ ಕಡೆ ಹುಡುಕ್ವಿ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ತಾಳಿ ಕಟ್ತೀನಿ ಅಂತ ಹೇಳಿ ನನ್ನ ಮೊಮ್ಮಗಳ ಜೀವನನ ಹಾಳು ಮಾಡ್ಬಿಟ್ಟ. ಕುತ್ತಿಗೆ ತಾಳಿ ಕಟ್ಟೋ ಬದಲು ಕುತ್ತಿಗೆನೆ ಬಿಗಿದ್ಬಿಟ್ಟ. ನನ್ ಕರ್ಮ. ನಾನು ಏನೇ ಮಾಡ್ಲಿ? ಹಾಗೆಲ್ಲ ಮಾತಾಡ್ಬೇಡ. ನೋಡು, ಆ ಮಗು ನೊಂದೋಗ್ಬಿಟ್ಟಿದೆ. ನೀನ್ ಈ ರೀತಿ ಎಲ್ಲ ಆದ್ರೆ ಅವಳು ಎಲ್ಲಿ ಹೋಗ್ಬೇಕು ಹೇಳು? ಮನ್ಸು ಮನೆ ಎಲ್ಲ ಒಡೆದೋದ್ಮೇಲೆ ಅವಳು ಇನ್ನೆಲ್ಲೇ ಇರಕ್ಕಾಗತ್ತೆ? ಇಷ್ಟೆಲ್ಲ ಆದ್ಮೇಲೆ ಅವಳಿಗೆ ಅಪಶಕ್ನದ ಪಟ್ಟ ಕಟ್ಟದೆ ಇರ್ತಾರ? ಪ್ರೀತಿಸಿ ಕೈ ಕೊಟ್ಟು ಹೋದ ಅಂತ ಅವಳನ್ನು ಯಾರೇ ಮದುವೆ ಆಗ್ತಾರೆ? ಪ್ರೀತಿಸಿದ ಹುಡುಗನೇ ಕೈ ಕೊಟ್ಟು ಹೋದ್ಮೇಲೆ ಅವಳನ್ನ ಕಾಗೆ ಮುಟ್ಟಿದ ಅನ್ನ ತರ ನೋಡ್ತಾರಲ್ವಾ? ಯಾರೋ ಬಿಟ್ಟು ಹೋದ್ರು ಅಂತ ಇನ್ಯಾರೋ ಅಪಶಕುನ ಅಪವಿತ್ರ ಹೇಗೆ ಆಗ್ತಾರೆ ಹೇಳಿ? ನೋಡಿ, ಇಷ್ಟಕ್ಕೂ ಏನಾಗಿದೆ ಅಂತ ತಿಳ್ಕೊಳ್ದೆ ಎಲ್ಲ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತೀರಾ? ಏನೋ ಒಂದ್ ದಾರಿ ಇರುತ್ತೆ ಅಜ್ಜಿ. ಏನೋ ಒಂದ್ ದಾರಿ ಇರುತ್ತಾ? ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನೀನು. ಈ ಮದುವೆ ಬೇಡ ಬೇಡ ಅಂತ ನನ್ನ 1000 ಸಲ ಹೇಳಿದ್ರು ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ದ ನೀನು. ನಿಶ್ಚಿತಾರ್ಥದ ದಿವಸನೇ ನನಗೆ ಆ ಹುಡುಗನ ಮೇಲೆ ಅನುಮಾನ ಬಂದಿತ್ತು. ಆದ್ರೆ ಎಲ್ಲ ಸರಿ ಮಾಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಂದವ್ ನೀನು. ಇಷ್ಟೆಲ್ಲ ಹೇಳಿ ನನ್ನ ಮನಸ್ಸನ್ನ ಬದಲಾಯಿಸ್ತವನು ನೀನು.
ಎಲ್ಲ ಚೂರ್ ಚೂರಾಗಿರೋದು ಮಾತ್ರ ಕಾಣಿಸ್ತಾ ಇದೆಯಾ? ನೀನ್ ಕೊಟ್ಟು ಮಾತು ಅವನ ಜೊತೆ ಹೊರಟಾಯ್ತಾ? ಬುದ್ಧಿ ಮಾತು ಕೇಳೋಷ್ಟು ತಾಳ್ಮೆ ನನಗಿಲ್ಲ. ಮೊದಲು ನೀನ್ ಹೇಳ್ದಾಗೆ ನಡ್ಕೋ. ಹೋಗು, ಆ ತೇಜಸ್ ಎಲ್ಲೇ ಇದ್ರು ಕರ್ಕೊಂಡ್ ಬಾ. ಹೋಗು ಹೋಗು. ಇಲ್ಲಿ ನೋಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋಲ್ವಾ? ಸದ್ಯ ಮದುವೆಗೆ ಮುಂಚೆನೆ ಅವನ ಯೋಗ್ಯತೆ ಏನು ಅಂತ ಗೊತ್ತಾಯ್ತು. ನಿತಿನ್ಗೆ ಇನ್ಯಾರಾದ್ರೂ ಒಳ್ಳೆ ಹುಡುಗ ಸಿಗ್ತಾನೆ. ನೀವ್ಯಾಕೆ ಯೋಚನೆ ಮಾಡ್ತೀರಿ? ಒಳ್ಳೆ ಹುಡುಗ ಸಿಗ್ತಾನ? ಇವಳ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೋತಾನ? ಯಾರಪ್ಪ ಹೇಳಿದ್ದು ನಿಂಗೆ? ಈಗಾಗ್ಲೇ ಇವಳ ಬಗ್ಗೆ ಜನ ಏನೇನ್ ಮಾತಾಡ್ತಿದ್ದಾರೆ ಅನ್ನೋದು ನನ್ ಕಿವಿಗ್ ಬಿದ್ದಿದೆ. ಇಲ್ಲಿರೋ ಇಷ್ಟು ಜನದಲ್ಲಿ ಯಾರಾದ್ರೂ ಒಬ್ರು ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಹೂ ಅಂದ್ರೆ ಆಗ ನಿಮ್ ಮಾತು ಒಪ್ಕೋತೀನಿ. ದಯವಿಟ್ಟು ಯಾರಾದ್ರೂ ಒಬ್ರು ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೋತೀರಾ? ಯಾರಾದ್ರೂ ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೋತೀರಾ? ಬಾರೆ ಬಾರೆ ಬಾ. ಏನು ಇದೆಲ್ಲ? ಅವಳಗ್ ತಡೆಯೋ. ಇದನ್ನೆಲ್ಲ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಕೊಡು, ಜೀವ ಹಿಂಡದಂಗೆ ಆಗ್ತಾ ಇದೆ. ನಾನೀಗ ಅವ್ರನ್ನ ತಡಿಬೋದು, ಆದರೆ ಒಳಗಡೆ ಮುಳುಗುಟ್ಟಿರೋ ನೋವು ಹಾಗೆ ಉಳಿದು ಬಿಡುತ್ತಲ್ವಾ? ಅಮ್ಮ, ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಮ್ಮ, ಮಾತಾಡೆ. ಯಾಕೆ ಸುಮ್ಮನೆ ನಿಂತಿದ್ಯಾ? ಇಷ್ಟೆಲ್ಲ ಆಗಿರೋದು ನಿನ್ನಿಂದಲೇ. ನಾನ್ ಬೇಡ ಆದ್ರೂ ಅವನೇ ಬೇಕು ಅಂತ ಹಠ ಹಿಡಿಯಲ್ಲ. ಈಗ ಏನಾಯ್ತು? ಸುಮ್ಮನೆ ಎಲ್ರೂ ಸೇರಿ ನನ್ನ ಬಾಯಿಗೆ ಮಣ್ಣು ಹಾಕ್ಬಿಡಿ, ನನ್ನ ಸಾಯಿಸ್ಬಿಡಿ. ಮರ್ಯಾದೆ ಬಿಟ್ಟು ಬದುಕೋಗಿಂದ ಸತ್ತೋಗದೆ ವಾಸಿ.